ಕ್ವಶನ್ ನೋಡ್ಕೊಳ್ಳಿ. ಡಿಟರ್ಮೈನ್ ವೆದರ್ ದ ವೆಕ್ಟರ್ಸ್ v1 is equal to 149, v2 is equal to 314, v3 is equal to 9312 are linearly dependent or linearly independent. ಹೆಂಗೆ ಮಾಡೋದು ನೋಡ್ಕೊಳ್ಳಿ ಸೊಲ್ಯೂಷನ್. ಫಸ್ಟ್ ಏನು ಮಾಡಿ, x v1 ಪ್ಲಸ್ y v2 ಪ್ಲಸ್ z v3 is equal to o ಅಂತ ಬರ್ಕೊಳ್ಳಿ. ಇಲ್ಲಿ ನೆಕ್ಸ್ಟ್ ಏನು ಮಾಡಬೇಕು, ಎಕ್ಸ್ ಇಂಟು v1 ಅಂದ್ರೇನು 149 ಪ್ಲಸ್ y ಇಂಟು v2 ಅಂದ್ರೇನು 314 ಪ್ಲಸ್ z ಇಂಟು v3 ಅಂದ್ರೇನು 9312 ಇಸ್ ಈಕ್ವಲ್ ಟು o ಅಂದರೆ ನಲ್ ವೆಕ್ಟರ್ ಅಂತ 0 0 0. ಈಗ ಎಕ್ಸ್ನ ಇಲ್ಲಿ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಎಕ್ಸ್ 4x 9x, ವೈನ ಮಲ್ಟಿಪ್ಲೈ ಮಾಡ್ಕೊಳ್ಳಿ 3y y 4y ಪ್ಲಸ್ ಝೆಡ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ 9z 3z 12z ಇಸ್ ಈಕ್ವಲ್ ಟು 0 0 0. ಈಗೇನು ಮಾಡಬೇಕು, ಎಕ್ಸ್ ಪ್ಲಸ್ 3y ಪ್ಲಸ್ 9z ಇಸ್ ಈಕ್ವಲ್ ಟು 0, ಆಮೇಲೆ 4x ಪ್ಲಸ್ y ಪ್ಲಸ್ 3z ಇಸ್ ಈಕ್ವಲ್ ಟು 0, ಆಮೇಲೆ 9x ಪ್ಲಸ್ 4y ಪ್ಲಸ್ 12z ಇಸ್ ಈಕ್ವಲ್ ಟು 0. ನೆಕ್ಸ್ಟ್ ಏನು ಮಾಡಬೇಕು, ಲೆಟ್ ax ಇಸ್ ಈಕ್ವಲ್ ಟು 0 ಅಂತ ತಗೋಬೇಕು, ಅಥವಾ ಕನ್ಸಿಡರ್ ax ಇಸ್ ಈಕ್ವಲ್ ಟು 0. ಲೆಟ್ ax ಇಸ್ ಈಕ್ವಲ್ ಟು 0. ಇಲ್ಲಿ 0 ಅಂದರೆ ನಲ್ ಮ್ಯಾಟ್ರಿಕ್ಸ್, ಇದು ಓ, ಇದು ax ಇಸ್ ಈಕ್ವಲ್ ಟು ಓ. ಎ ಅಂದರೆ ಇದು ಮ್ಯಾಟ್ರಿಕ್ಸ್ ಆಫ್ ಕೋಫಿಷಿಯೆಂಟ್ಸು, ಎಕ್ಸ್ ಅಂದರೆ ಮ್ಯಾಟ್ರಿಕ್ಸ್ ಆಫ್ ಅನ್ನೋನ್ಸು, ಓ ಅಂದರೆ ನಲ್ ಮ್ಯಾಟ್ರಿಕ್ಸ್. ವೇರ್ ಎ ಅಂದರೆ ಈಗ ನೋಡಿ, ಎ ಅಂದರೆ ಇಲ್ಲಿ ಎಕ್ಸ್ ಕೋಫಿಷಿಯೆಂಟ್ ಫಸ್ಟ್ ಬರಿಬೇಕು. ಎಕ್ಸ್ ಕೋಫಿಷಿಯೆಂಟ್ ಏನು 1, ಇಲ್ಲಿ ಎಕ್ಸ್ ಕೋಫಿಷಿಯೆಂಟ್ ಏನು 4, ಎಕ್ಸ್ ಕೋಫಿಷಿಯೆಂಟ್ ಏನು 9, ಆಮೇಲೆ ವೈ ಕೋಫಿಷಿಯೆಂಟ್ ಏನು 3, ವೈ ಕೋಫಿಷಿಯೆಂಟ್ ಏನು 1, ವೈ ಕೋಫಿಷಿಯೆಂಟ್ ಏನು 4, ಝೆಡ್ ಕೋಫಿಷಿಯೆಂಟ್ ಏನು 9, ಝೆಡ್ ಕೋಫಿಷಿಯೆಂಟ್ ಏನು 3, ಝೆಡ್ ಕೋಫಿಷಿಯೆಂಟ್ ಏನು 12. ಇದು ಬರ್ದಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ನೀವು ನೋಡಿ, ಇದೆರಡನ್ನ 0 ಮಾಡಬೇಕು. ರೆಫರೆನ್ಸ್ ಇದನ್ನ ತಗೋಬೇಕು ನೀವು. ಇದನ್ನ ಮಾಡೋದು ಯಾವ ಥರ ಅಂದರೆ ನೀಟಾಗಿ ನೋಡ್ಕೊಳ್ಳಿ. ಫಸ್ಟು 4ನ 0 ಮಾಡೋಕ್ಕೆ +4 ಇದ್ದರೆ -4 ಬರೀರಿ, ಡಿವೈಡೆಡ್ ಬೈ ರೆಫರೆನ್ಸ್ 1. ಇಲ್ಲಿ ಬರೆಯುವಾಗ ಫಸ್ಟು ರೆಫರೆನ್ಸ್ ಯಾವ ರೋದು ಅದು ಬರ್ಕೊಳ್ಳಿ R1, ಮತ್ತು 0 4 ಮಾಡ್ತಾ ಇದ್ದೀರಲ್ಲ ಅದು ಯಾವ ರೋದು ಬರ್ಕೊಳ್ಳಿ R2. ಆಮೇಲೆ ಏನು ಮಾಡಬೇಕು, ಇದನ್ನ ಮಲ್ಟಿಪ್ಲೈ ಮಾಡಬೇಕು. 1 ಇಂಟು R2 ರೀಪ್ಲೇಸ್ ಬೈ ಅಂತ ಫಸ್ಟ್ ಬರೀರಿ, ಆಮೇಲೆ ಇದನ್ನ ಮಲ್ಟಿಪ್ಲೈ ಮಾಡಿ R2 ಇದೇನಿದೆ ಬರೀರಿ, -4R1 ಇದೆ ಅದನ್ನ ಇಲ್ಲಿ ಬರೀರಿ. ಇಲ್ಲಿ +4R1 ಇದ್ದರೆ +4R1 ಆ ಥರ. ನೆಕ್ಸ್ಟ್ ಈಗ 9ನ 0 ಮಾಡೋದು ಯಾವ ಥರ ಅಂದರೆ +9ಗೆ -9 ಬೈ ರೆಫರೆನ್ಸ್ ಅಂದರೆ 1. ಇಲ್ಲಿ ನೋಡಿ ಫಸ್ಟ್ ಈಗ -9/1. ಈಗ ನೋಡಿ, ಈಗ ಒಂದು ಇಲ್ಲಿ ರೆಫರೆನ್ಸ್ ಯಾವುದು R1 ಮತ್ತು 0 ಮಾಡ್ತಿರೋದನ್ನೇನು R3. ಈಗ R3 ಯೂಸ್ ರೇಸ್ ಟು R3 - 9R1. ಇಲ್ಲೇನು ಮಾಡಬೇಕು, 9ನ 0 ಮಾಡೋಕ್ಕೆ -9 ಡಿವೈಡೆಡ್ ಬೈ ರೆಫರೆನ್ಸ್ ಅಂದರೆ 1. ಇಲ್ಲಿ ರೆಫರೆನ್ಸ್ ಬಂದು R1, 0 ಮಾಡ್ತಿರೋದು R3 ಎಲಿಮೆಂಟ್, ಅದಕ್ಕೆ R3 ಯೂಸ್ ರೇಸ್ ಟು R3 - 9R1. ಇಲ್ಲಿ ಬರ್ಕೋಬೋಣ. R2 ಯೂಸ್ ರೇಸ್ ಟು R2 - 4R1, R2 - 4R1 R3 ಯೂಸ್ ರೇಸ್ ಟು R3 - 9R1. ಅರ್ಥ ಆಗ್ತಿದೆಯಾ? ನೀವು ಬೇಕಿದ್ರೆ ಒಂದು ರೆಫರೆನ್ಸ್ ಇದ್ದರೆ R2 ಯೂಸ್ ರೇಸ್ ಟು R2 ಅಂತ ಬರ್ಕೊಳ್ಳಿ, +4 ಇದ್ದರೆ -4R1. ಒಂದೊಂದು ಸತಿ ಇಲ್ಲಿ 3 ಇಲ್ಲಿ 4 ಇದು 3 ಹೇಗಿರುತ್ತೆ, ಆವಾಗ ಈ ಸ್ಟೆಪ್ ನಿಮಗೆ ಹೆಲ್ಪ್ ಆಗುತ್ತೆ. ಅದಕ್ಕೆ ನಾನು ಜನರಲ್ ಆಗಿ ಇದೇ ಅಪ್ಲೈ ಮಾಡ್ತೀನಿ, ಸರಿನಾ? ಈಗ ನೋಡಿ, ಎ ಈಕ್ವಲೆಂಟು ಬರೆದು ಈಗ ನೋಡಿ R2 ರೀಪ್ಲೇಸ್ ಬೈನು R2 - 4R1, R3 ರೀಪ್ಲೇಸ್ ಬೈ R3 - 9R1. ಇದನ್ನ ಕ್ಯಾಲ್ಸಿಲ್ ಟೈಪ್ ಮಾಡೋದು ಯಾವ ಥರ ಹೇಳ್ಕೊಡ್ತೀನಿ ನೋಡಿ.
ಫಸ್ಟು ಇಲ್ಲಿ R1 ರಿಪ್ಲೇಸ್ ಬೈ ಮಾಡ್ತಾ ಇಲ್ಲ, ಅದಕ್ಕೆ ಎ ಮಾತ್ರ ಬರ್ಕೊಳ್ಳಿ. R2 ರಿಪ್ಲೇಸ್ ಬೈ ಮಾಡ್ತಾ ಇದ್ದೀರಾ, ಅದಕ್ಕೆ ಏನು ಮಾಡಿ R2ಗೆ ಬಿ ಹಾಕಿ -4 R1ಗೆ ಎ ಹಾಕಿ. ಅರ್ಥ ಆಯ್ತಲ್ವಾ? R3 ರಿಪ್ಲೇಸ್ ಮಾಡ್ತಾ ಇದ್ದರೆ R3ಗೆ ಸಿ -9 R1ಗೆ ಎ. ಈ ಥರ ಟೇಕ್ ಮಾಡ್ಕೊಳ್ಳಿ ಕ್ಯಾಲ್ಸಿಯಂ. ಈಗ R1 ರಿಪ್ಲೇಸ್ ಮಾಡ್ತಾ ಇಲ್ಲ ಅಂದರೆ ಬರೀ ಎ ಬರೀಬೇಕು. R2 ರಿಪ್ಲೇಸ್ ಮಾಡ್ತಾ ಇದ್ದೀರಾ ಅಂದರೆ ಇಲ್ಲಿ ರೈಟಲ್ಲಿ ಏನಿರುತ್ತೆ ಅದು ಬರೀಬೇಕು. ಅಂದರೆ ಅಲ್ಲಿ ರೈಟಲ್ಲಿ R2 ಬದಲು ಬಿ, R1 ಜಾಗದಲ್ಲಿ ಎ ಹಾಕ್ಬಿಟ್ಟು ಏನಿದೆ ಅದು ಬರೀರಿ ಕೋಲನ್. ಇಲ್ಲಿ R3 ರಿಪ್ಲೇಸ್ ಬೈ ಇದ್ದರೆ ರೈಟಲ್ಲಿ ಏನಿದೆ R3 ಬದಲು ಸಿ ಹಾಕಿ, R1 ಬದಲು ಎ ಹಾಕಿ. ಇದನ್ನ ಕ್ಯಾಲ್ಸಿಯಂ ಟೈಪ್ ಮಾಡ್ಕೊಳ್ಳಿ. ಇದು ಬರೀ ರಫ್ ವರ್ಕು ನಿಮಗೋಸ್ಕರ, ಅದು ಎಕ್ಸಾಮಲ್ಲಿ ಬರೆಯೋಕ್ಕೆ ಹೋಗ್ಬಿಡಿ. ಇಲ್ಲಿ ಏನು ಟೈಪ್ ಮಾಡಬೇಕು? ಆಲ್ಫಾ ಎ ಆಲ್ಫಾ ಇಂಟೆಗ್ರಲ್ಲು ಆಲ್ಫಾ ಬಿ -4 ಆಲ್ಫಾ ಎ ಆಲ್ಫಾ ಇಂಟೆಗ್ರಲ್ ಹೊಡೆದ್ರೆ ಇಷ್ಟು ಕೋಲನ್ ಬರುತ್ತೆ. ಆಲ್ಫಾ ಸಿ -9 ಆಲ್ಫಾ ಎ. ಈ ಥರ ಟೈಪ್ ಮಾಡಿದ್ಮೇಲೆ ಕ್ಯಾಲ್ಕುಲೇಟ್ ಹೊಡೆದು ಫಸ್ಟ್ ಕಾಲಮ್ ಹೊಡೀರಿ. ಫಸ್ಟ್ ಕಾಲಮ್ ಬಂದು 149 ಆನ್ಸರ್ ಬಂದು 1 0. ಫಸ್ಟ್ ಕಾಲಮಲ್ಲೇ ಬರಿಬೇಕು 0. ಈಗ ಸೆಕೆಂಡ್ ಕಾಲಮ್ ಮಾಡಿ ನೋಡಿ. A3 B1 C4 ಆನ್ಸರ್ ಬಂದು 3 -11 -23. ನೆಕ್ಸ್ಟು ಎ ಅಂದರೆ 9, ಬಿ ಅಂದರೆ 3 ಥರ್ಡ್ ಕಾಲಮಲ್ಲಿ, ಸಿ ಅಂದರೆ 12 9 -33 -16. ಈಗೇನು ಮಾಡಬೇಕು? ಇಲ್ಲಿ ನೋಡಿ, ಇದನ್ನ 1 ಮಾಡಿ. ಇದು ಕಾಮನ್ ಮಲ್ಟಿಪಲ್ ಯಾವುದು ಇದಕ್ಕೆ? 11. ಅರ್ಥ ಆಗ್ತಿದೆಯಾ? ಅದಕ್ಕೆ R2 ಯೂಸ್ ರೈಸ್ ಟು R2 ಬೈ -11 ಮಾಡ್ಕೊಳ್ಳೋಣ, ಕಾಮ R3 ಯೂಸ್ ರೈಸ್ ಟು ಇದು 23 ಡಿವೈಡ್ ಆಗುತ್ತೆ 69/23. ಅದಕ್ಕೆ R3 ಬೈ -23 ಮಾಡ್ಕೊಳ್ಳಿ. ಇದೇನಾಗುತ್ತೆ? A ಈಕ್ವಲೆಂಟ್ ಟು ಫಸ್ಟು R1 ಹಂಗೆ ಬರ್ಕೊಳ್ಳಿ 139. R2 ಯೂಸ್ ರೈಸ್ ಟು R2 ಬೈ -11 ಅಂದರೆ ಇದನ್ನ ಡಿವೈಡ್ ಬೈ -11 ಮಾಡಿ 0. -11 ಬೈ -11 ಅಂದರೆ 1, -33 ಬೈ -11 ಅಂದರೆ 3, ಆಮೇಲೆ ಡಿವೈಡೆಡ್ ಬೈ -23 ಮಾಡಿ 0. -23 ಬೈ -23 ಅಂದರೆ 1, -69 ಬೈ 69 ಅಂದರೆ ಎಷ್ಟು? 3 ಆಗುತ್ತೆ. ಸಾರಿ, -69/23 ಅಂದರೆ -23 ಅಂದರೆ 3 ಆಗುತ್ತೆ. ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. -69/-23 3 ಬರುತ್ತೆ. ಗೊತ್ತಾಯ್ತಲ್ವಾ? ಇದಾದಮೇಲೆ ಈಗ ನೋಡಿ, ನೆಕ್ಸ್ಟು ಟ್ಯಾಗ್ನಲ್ ಎಲಿಮೆಂಟ್ಸು ರೆಫರೆನ್ಸ್ ಇದನ್ನ 0 ಮಾಡಬೇಕು. ಅರ್ಥ ಆಯ್ತಲ್ವಾ? ಇದನ್ನ 0 ಮಾಡೋಕ್ಕೆ ಏನು ಮಾಡಬೇಕು ನೀವು? ಇದು +1 ಇದ್ದರೆ -1 ಡಿವೈಡೆಡ್ ಬೈ ರೆಫರೆನ್ಸ್ ಏನು? 1. ಇಲ್ಲಿ ನೋಡಿ, ರೆಫರೆನ್ಸ್ ಯಾವ ರೋಲ್ ಇರೋದು? R2. 0 ಮಾಡ್ತಿರೋ ಎಲಿಮೆಂಟ್ ಯಾವ ರೋದು? R3. ಇಲ್ಲೇನು ಬರೀಬೇಕು? R3 ಯೂಸ್ ರೈಸ್ ಟು 1 × R3 ಅಂದರೆ R3 -1 × R2 ಅಂದರೆ -R2. ಇಲ್ಲೇನು ಬರೀಬೇಕು? R3 ಯೂಸ್ ರೈಸ್ ಟು R3 -R2. ಅರ್ಥ ಆಯ್ತಲ್ವಾ? ಇಲ್ಲಿ ನೋಡಿ, ಕ್ಯಾಲ್ಸಿಲಿ ಯಾವ ಥರ ಟೇಕ್ ಮಾಡಬೇಕಂದ್ರೆ ಇಲ್ಲಿ R1 ರಿಪ್ಲೇಸ್ ಬೈ ಇಲ್ಲ, R1 ಯೂಸ್ ರೈಸ್ ಟು ಇಲ್ಲ, ಅದಕ್ಕೆ ಬರೀ ಎ. ಆಮೇಲೆ R2 ಯೂಸ್ ರೈಸ್ ಟು ಇಲ್ಲ, ಅದಕ್ಕೆ ಬಿ. ಇಲ್ಲಿ R3 ಯೂಸ್ ರೈಸ್ ಟು ಇದೆ, ಇದು ರೈಟ್ ನೋಡಿಕೊಂಡು ಇಲ್ಲಿ R3 ಬದಲು ಸಿ ಹಾಕಿ, -R2 ಬದಲು ಬಿ ಹಾಕಿ. ಅರ್ಥ ಆಗ್ತಿದೆಯಾ? ಈಗ ಇದನ್ನ ಕ್ಯಾಲ್ಸಿಲಿ ಟೈಪ್ ಮಾಡಿ. ಹೆಂಗೆ ಮಾಡೋದು? ಆಲ್ಫಾ ಎ ಆಲ್ಫಾ ಇಂಟೆಗ್ರಲ್ ಹೊಡೆದ್ರೆ ಕೋಲನ್ ಆಲ್ಫಾ ಬಿ ಆಲ್ಫಾ ಇಂಟೆಗ್ರಲ್. ನೋಡಿ, ಈ ಥರ ಕ್ಯಾಲ್ಸಿಲ್ ಇದೆಯಲ್ಲ, ಸ್ಟಾರ್ಟಿಂಗ್ ನಿಮಗೆ ಕಷ್ಟ ಅನಿಸುತ್ತೆ, ಆಮೇಲೆ ಫಾಸ್ಟಾಗಿ ಮಾಡ್ಕೋಬೋದು. ಆಲ್ಫಾ ಸಿ -ಆಲ್ಫಾ ಬಿ ಕ್ಯಾಲ್ಕುಲೇಟ್. ಈಗ ಫಸ್ಟಿಂದ ಎ ಈಕ್ವಲೆಂಟ್ ಟು ಎ ಜಾಗದಲ್ಲಿ 1 ಹಾಕಿ, ಬಿ ಜಾಗದಲ್ಲಿ 0 ಹಾಕಿ, ಸಿ ಜಾಗದಲ್ಲಿ 0 ಹಾಕಿ. ಆನ್ಸರ್ 1 0 0.
ಎ ಜಾಗದಲ್ಲಿ 3 ಹಾಕಿ, ಬಿ ಜಾಗದಲ್ಲಿ 1 ಹಾಕಿ, ಸಿ ಜಾಗದಲ್ಲಿ 1 ಹಾಕಿ. ಆನ್ಸರ್ 3 1 0. ನೆಕ್ಸ್ಟ್ ಎ ಜಾಗದಲ್ಲಿ 9 ಹಾಕಿ, ಬಿ ಜಾಗದಲ್ಲಿ 3 ಹಾಕಿ, ಸಿ ಜಾಗದಲ್ಲಿ 3 ಹಾಕಿ. 9 3 0. ಈಗ ನೋಡಿ ರ್ಯಾಂಕು ನಂಬರ್ ಆಫ್ ನಾನ್ ಜೀರೋ ರೋಸು. ರ್ಯಾಂಕ್ ಅಂದರೆ ಈಗ ನೋಡಿ ಇದು 0 ರೋನ ಇಲ್ವಾ, ಎಲ್ಲ ಎಲಿಮೆಂಟ್ 0 ಇದ್ದರೆ ಮಾತ್ರ 0 ರೋ. 0 ರೋ ಅಲ್ಲ, ಇದು ನಾನ್ ಜೀರೋ ರೋ. ನಾನ್ ಜೀರೋ ರೋಗೆ ರೈಟ್ ಹಾಕಿ. ಇದು ರಫ್ ವರ್ಕ್, ಇದೆಲ್ಲ ಎಕ್ಸಾಮಲ್ಲಿ ಬರೆಯೋಕ್ಕೆ ಹೋಗ್ಬಾರ್ದು. ಇದು ನಾನ್ ಜೀರೋ ರೋ ರೈಟ್ ಹಾಕಿ, 0 ರೋಗೆ ರಾಂಗ್ ಮಾರ್ಕ್ ಹಾಕಿ. ಇದು ರ್ಯಾಂಕ್ ಆಫ್ ಎ ಬಂದು 2. ಎಷ್ಟು ರೈಟ್ ಮಾರ್ಕಿದೆ ಅದೇ ರ್ಯಾಂಕ್. ರ್ಯಾಂಕ್ ಆಫ್ ಎ ಇಸ್ ಈಕ್ವಲ್ ಟು 2. ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಎ ಇಸ್ ಈಕ್ವಲ್ ಟು 2. ಅದಕ್ಕೆ ಈಗೇನಾಗುತ್ತೆ ಅಂದರೆ ಇಲ್ಲಿ ನೋಡಿ ನಂಬರ್ ಆಫ್ ಅನ್ನೋನ್ಸ್ ಬಂದು 3. ನೋಡಿ ವಿಚ್ ಇಸ್ ಲೆಸ್ ದೆನ್ ನಂಬರ್ ಆಫ್ ಅನ್ನೋನ್ಸ್. ಯಾಕಂದರೆ ನಂಬರ್ ಆಫ್ ಅನ್ನೋನ್ಸ್ ಎಷ್ಟು? 3 x y z. ನೆಕ್ಸ್ಟ್ ಏನು ಬರಿಬೇಕಂದ್ರೆ ಇಲ್ಲಿ ಯೂನಿಕ್ ಸೊಲ್ಯೂಷನ್ ಪ್ರೊಸೆಸ್ ಆಗಲ್ಲ ಅಂತ ಬರೆದ್ಬಿಡ್ಬೇಕು. ಏನಂತ ಬರೀಬೇಕು? ಸೊ one unknown is constant and hence not always 0. ಈ ಥರ ಬರ್ಬೋದು. So the vectors are linearly dependent. ಇದು ಈಕ್ವಲ್ ಇದ್ರೆ ಮಾತ್ರ ಲೀನಿಯರ್ಲಿ ಇಂಡಿಪೆಂಡೆಂಟ್. ಗೊತ್ತಾಗ್ತಿದೆಯಲ್ವಾ? ಇಷ್ಟ. ಇಲ್ಲಿ ನೋಡಿ ಇದು ಯಾಕೆ ಈ ಥರ ಅಂದರೆ, ಈಗ ನೋಡಿ ಇಲ್ಲಿ 0 × v3 ಇದೆ ಇದು. ಈಗ ನೋಡಿ ಇದೇನಾಗುತ್ತೆ, x + 3y + 9z ಆಗುತ್ತೆ ಇಸ್ ಈಕ್ವಲ್ ಟು 0. ಇನ್ನೊಂದು ಬಂದು 1y + 3z ಇಸ್ ಈಕ್ವಲ್ ಟು 0. ಇನ್ನೊಂದು ಇದು ಬರೋದೇ ಇಲ್ಲ, 0z ಅಂತ ಬರುತ್ತೆ. ಇಲ್ಲಿ ನೀವು y ಫೈಂಡ್ ಮಾಡಿದ್ರೆ ಅಥವಾ ಇಲ್ಲಿ z ಫೈಂಡ್ ಮಾಡಿದ್ರೆ ನೀವು 3z ಇಸ್ ಈಕ್ವಲ್ ಟು y, z ಬಂದು y/3. ನೀವು ಇಲ್ಲಿ yನ ಅಸ್ಯೂಮ್ ಮಾಡಬೇಕಾಗತ್ತೆ ಕಾನ್ಸ್ಟೆಂಟ್, ಎನಿ ಕಾನ್ಸ್ಟೆಂಟು. ಆಮೇಲೆ ಈ z ಮತ್ತು y ಎರಡೂ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ನೀವು ಸ್ಟಾರ್ಟಿಂಗೇ ಲೆಟ್ y ಅಥವಾ z ನ ಕಾನ್ಸ್ಟೆಂಟ್ ಅಥವಾ z ನ ಕಾನ್ಸ್ಟೆಂಟ್ ತೊಗೊಳ್ಳಿ. ಇದನ್ನ y ಇಸ್ ಈಕ್ವಲ್ ಟು 3z ಅಲ್ವಾ, ಲೆಟ್ z ಇಸ್ ಈಕ್ವಲ್ ಟು k ಕ್ಯಾನ್ ಬಿ ಎನಿ ಕಾನ್ಸ್ಟೆಂಟ್. ಅವಾಗ k ಅಂತ ತೊಗೊಂಡ್ರೆ y ಇಸ್ ಈಕ್ವಲ್ ಟು 3k ಆಗುತ್ತೆ. z k y 3k ಹಾಕಿದ್ರೆ x ಇಸ್ ಈಕ್ವಲ್ ಟು 3 3 9k + 9k, x ಇಸ್ ಈಕ್ವಲ್ ಟು -18k ಆಗುತ್ತೆ. ಅಂದರೆ x ಬಂದು -18k, y ಬಂದು 3k, z ಬಂದು k. ಇಲ್ಲಿ k ಜಾಗದಲ್ಲಿ 1 ಹಾಕ್ಬೋದು, 2 ಆಗ್ಬೋದು, 3 ಆಗ್ಬೋದು, ಯಾವ್ದು ಬೇಕಾದರೂ ಆಗ್ಬೋದು. ಅಂದರೆ ನಿಮಗೆ ಯೂನಿಕ್ ಸೊಲ್ಯೂಷನ್ ಸಿಗಲ್ಲ. ಅರ್ಥ ಆಗ್ತಿದೆಯಾ? ಅದಕ್ಕೆ ನಾವೇನಂತ ಹೇಳ್ಬೋದು ಅಂದರೆ, ರ್ಯಾಂಕು ಕಡಿಮೆ ಆದರೆ ನಂಬರ್ ಆಫ್ ಅನ್ನೋನಿಂದ ವೆಕ್ಟರ್ಸ್ ಆರ್ ಲೀನಿಯರ್ಲಿ ಡಿಪೆಂಡೆಂಟ್ ಅಂತ ಹೇಳ್ಬೋದು. ಯಾಕಂದರೆ 1 ಅನ್ನೋನ್ ಈಸ್ ಕಾನ್ಸ್ಟೆಂಟ್. ಅಂದರೆ ಯಾವುದಾದ್ರೂ 1 ಅನ್ನೋನ್ನ ಕಾನ್ಸ್ಟೆಂಟ್ ತೊಗೋಬೋದು. ಅಂದರೆ ನಾನು ಲೆಟ್ z ಈಸ್ ಈಕ್ವಲ್ ಟು k ತೊಗೊಂಡ್ವಲ್ಲ, ಆ ಥರ. ಸೊ 1 ಅನ್ನೋನ್ ಈಸ್ ಕಾನ್ಸ್ಟೆಂಟ್ ಆ್ಯಂಡ್ ಹೆನ್ಸ್ ನಾಟ್ ಆಲ್ವೇಸ್ 0. ಅದು ಕಾನ್ಸ್ಟೆಂಟ್ k ಬೇಕಾದರೆ 0ನೂ ಆಗ್ಬೋದು ಅಥವಾ ಬೇರೆದೂ ಆಗ್ಬೋದು ಅಂತ. ಅದಕ್ಕೆ ಅರ್ಥ ಆಯ್ತಲ್ವಾ?
ಈ ಥರ ಮಾಡಿ, ಇಷ್ಟು ಬರೆದ್ಬಿಟ್ಟು ಇಲ್ಲಿ ಗಂಟ ನಿಲ್ಲಿಸಿದ್ರೆ ಸಾಕು ನೀವು. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.